ಚಂದ್ರಿಕಾ, ನೀನ್ ಹೋಗಿ ಡೋರ್ ಹಾಕೊಂಡ್ ಬಾ. ಹಾಕೇ ಇದ್ದೀರಿ. ಯಾರು ಹಾಕಿದ್ರು? ಈಗದ್ ಬೇಕಾ? ಬಂದಿರೋ ಕೆಲ್ಸ ನೋಡಿ. ಪ್ರೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಬನ್ನಿ ಬನ್ನಿ. ಸಾರು ಮೇಡಮ್ ಅಲ್ಲಿದ್ರೆ ಇವರಿಬ್ರು ಇಲ್ಲೇನ್ ಮಾಡ್ತಿದ್ದಾರೆ? ವಿಶ್ ಮಾಡೋಕ್ ಬಂದವರು ಕಬೋರ್ಡ್ ಯಾಕೆ ಓಪನ್ ಮಾಡ್ತಿದ್ದೀರಾ? ಓಪನ್ ಮಾಡಿದ್ರೇನೆ ಅಲ್ವಾ ಅದೆಲ್ಲ ತಗೊಳಕಾಗೋದು. ಏನು ಕೇಕು ನೈಫ್ನಾ? ಅಲ್ಲ, ಅತ್ತೆ ಮಾವ ನಾಣಿ ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಕ್ ಬಂದೆ ಸರ್. ನಾವು ಅದಕ್ಕೆ ಬಂದಿದ್ದು. ಹೌದು ಹೌದು. ಮತ್ತೆ ಕಬೋರ್ಡ್ ಅಲ್ಲಿ ಏನ್ ನೋಡ್ತಿದ್ರಿ? ಕತ್ಲಲ್ಲಿ ಬೆಡ್ ಎಲ್ಲೋ ಕಬೋರ್ಡ್ ಎಲ್ಲೋ ಕಾಣ್ಲಿಲ್ಲ. ಮತ್ತೆ ನನಗ್ ಕಾಣ್ತಿತ್ತು. ಮಧ್ಯರಾತ್ರಿಲಿ ಏನೇನೋ ಕೇಳ್ತಿಯಲ್ಲೋ? ಸರ್ ಕೇಕ್ ಕಟ್ ಮಾಡೋಣ ಬನ್ನಿ. ನಾಣಿ ಸರ್ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನಕ್ಕೆ ಹೀಗೆಲ್ಲ ಮಾಡ್ತೀಯಾ? ಸರ್ ನಿಮ್ ಮದುವೆ ದಿನ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನನಗಿನ್ನೂ ಮದ್ವೆನೇ ಆಗಿಲ್ಲ ಅನ್ಕೊಂಡ್ರೆ ಮತ್ತೆ ಮದ್ವೆ ದಿನ ಬೇರೆ. ಹೋಗ. ಇವನೊಬ್ಬ ಬಂದ್ಬಿಟ್ಟ, ಹೋಗ್ ಹೊರಗೆ. ಮದುವೆ ದಿನ ಸೆಲೆಬ್ರೇಟ್ ಮಾಡಬೇಕು, ಆಗ ಹೇಳ್ಬೇಡಿ ಪ್ಲೀಸ್ ಸರ್. ನನಗೋಸ್ಕರ ಆದ್ರೂ ಒಂದ್ಸರಿ ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ 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 ಸರ್, ಪ್ಲೀಸ್ ಸರ್, ಪ್ಲೀಸ್ 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 ಸರ್. ಕೇಕ್ ಕಟ್ ಮಾಡು ಜೈ, ಇಲ್ಲಾಂದ್ರೆ ಅವ್ನ್ ಕುತ್ತಿಗೆ ಕಟ್ ಮಾಡ್ಕೊಂಡ್ಬಿಡ್ತಾನೇನೋ. ಸರಿ ಇಡು. ಇದು ಇಟ್ಕೊಳ್ಳಿ. ಇರಿ ಸರ್. ಓಯ್ ಮತ್ತೆ ಇನ್ನೇನು? ನೀವು ಒಬ್ರೇ ಕಟ್ ಮಾಡ್ತೀರಾ ಸರ್? ಮೇಡಮ್ನು ಕೂಡ ಕರೀರಿ. ಅವಳು ನಿದ್ದೆ ಮಾಡ್ತಿದ್ದಾಳಲ್ಲೋ, ಮತ್ತ್ಯಾಕೆ ಎಪ್ಸೋದು? ಅದೇ ಮತ್ತೆ ನಿದ್ರೆ ಮಾಡಿಸೋದು ಕಷ್ಟ. ನಿದ್ದೆ ಮಾಡ್ಸೋದಂದ್ರೆ ಏನು? ಅಂದ್ರೆ ಅರ್ಧ ರಾತ್ರಿಲಿ ಹೇಳ್ಸಿದ್ರೆ ಮತ್ತೆ ಜೋಗುಳು ಹಾಡಿ ನಿದ್ರೆ ಮಾಡ್ಸೋದ್ ಕಷ್ಟ ಅಂತ ಹೇಳ್ತಿದ್ದಾರೆ. ಹೌದು ನಾಣಿ, ಬೆಳಗಾಗೋ ತನಕ ಇವಳು ನಾಟಕ ನೋಡಕ್ಕಾಗಲ್ಲ. ಆಗ ಹೇಳ್ಬೇಡಿ ಸರ್. ಸೀತಾ ಮಾತೆ ಇಲ್ದೆ ರಾಮಾಯಣ ಇಲ್ಲ, ಮೇಡಮ್ ಇಲ್ದೆ ಈ ಸರ್ಪ್ರೈಸ್ ಸೆಲೆಬ್ರೇಷನ್ ಕೂಡ ಇಲ್ಲ. ನೀವು ಮೇಡಮ್ ಹೋಗಿ ಹೇಳ್ಸಿ ಸರ್. ನಾನ್ ಹೇಳ್ಸಲ್ಲ, ಬೇಕಾದ್ರೆ ನೀನೇ ಹೋಗಿ ಸುಪ್ರಭಾತ ಹಾಡ್ಕೋ. ಓಕೆ ಸರ್. ಮೇಡಮ್ 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 ಈ ನಾಣಿ ಎಲ್ಲ ಹಾಳು ಮಾಡ್ತೇನೆ ಚಂದ್ರಿಕಾ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ಲೈಟ್ ಆರಿಸಿ ಕತ್ಲಲ್ಲಿ ಕ್ಯಾಂಡಲ್ ಹಚ್ಚೋದಕ್ಕೆ ಹೇಳ್ತೀನಿ. ಲೈಟ್ ಆರಿಸಿ ಕ್ಯಾಂಡಲ್ ಹಚ್ಚೋ ಗ್ಯಾಪ್ ಅಲ್ಲಿ ನೀವು ಹಾರ ಕದ್ಬಿಡಿ. ಟೈಮ್ ಸಾಕಾಗತ್ತ ಚಂದ್ರಿಕಾ? ಟೈಮ್ ಇದ್ರೆ ಯಾರಾದ್ರೂ ಕದೀತಾರೆ, ಕಡಿಮೆ ಟೈಮಲ್ಲಿ ಕದಿಯೋನೆ ಗ್ರೇಟು. ಮೇಡಮ್ ಏನ್ ನಾಡಿ ಅವ್ರೆ? ನಿಮ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಮೇಡಮ್. ನೀವು ಬಂದು ಸಾರ್ ಜೊತೆ ಸೇರಿ ಕೇಕ್ ಕಟ್ ಮಾಡಬೇಕು. ನಿಲ್ಲಿಸಿ ಸರ್. ಮತ್ತೆ ಇನ್ನೇನು? ಈ ಮಂಕಿ ಬಂದಲ್ಲ. ಕ್ಯಾಂಡಲ್ ಹಚ್ಬೇಕಲ್ವೇನೋ? ನಾಣಿ ನೀನ್ ಹೋಗ್ ಲೈಟ್ ಆರ್ಸು. ಯಾಕೆ? ಬೆಳಕಲ್ಲಿ ಕ್ಯಾಂಡಲ್ ಹಚ್ಚಿದ್ರೆ ಏನ್ ಚೆನ್ನಾಗಿರುತ್ತೆ, ಕತ್ಲಲ್ಲಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಇದ್ಯಾವ ಲಾಜಿಕ್ಕು? ಏ
ಲ್ಯಾಗ್ ಮಾಡ್ದೆ ಹೋಗ ಆಸು ನಾಣಿ. ಆಫ್ ಮಾಡ್ತೀನಿ ರೀ. ನಾಣಿ ಬೆಂಕಿಪಟ್ನ ಎಲ್ಲೋ? ಆಗ್ಲೇ ನಿಮ್ ಕೈ ಕೊಟ್ನಲ್ಲ. ನಾನು ಇವ್ರಿಗೆ ಕೊಟ್ಟಿರ್ಬೇಕು. ಏನ್ರಿ ತಗೊಂಡಿದ್ದೀರಾ? ಹಾ ಅದೇ ಬೆಂಕಿಪಟ್ನ. ಹಾ ತಗೊಂಡೆ. ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಅಲ್ಲೆಲ್ಲೋ ಇದ್ದೀರಲ್ಲ ಸರ್, ಬೇಗ ಬನ್ನಿ. ಹಾ ಬರ್ತೀನಿ. ತಗೋ ಚಂದ್ರಿಕಾ. ತಗೋ ಜೈ, ಹಚ್ಚು. ಮೇಡಮ್ ಸರ್, ಇಬ್ರು ಕ್ಯಾಂಡಲ್ ಊದಿ. ಸರ್ ಸರ್ ಸಾಕ ನಾಣಿ? ಕೇಕ್ ನ ಕಟ್ ಮಾಡಿದ್ರ ಇಲ್ಲ ಮಲ್ಡ್ರ್ ಮಾಡಿದ್ರ ಸರ್? ಏನೋ ಒಂದ್ ಮಾಡ್ದ, ಕೆಲ್ಸ ಆಯ್ತು ತಾನೆ, ಈಗ ನಡಿ. ಕೆಲ್ಸ ಮುಗಿತಲ್ಲ ಅಂದ್ರೆ? ಅದೇ ಕೇಕ್ ಕಟ್ಟಿಂಗ್ ಆಯ್ತಲ್ಲ. ಹಾ ಮತ್ತೆ ಸಾರು ಮೇಡಮು ಒಬ್ರಿಗೊಬ್ರು ತಿನ್ಸ್ಕೋಬೇಕಲ್ವಾ? ಅಬ್ಬಾ, ಅದೊಂದ್ ಬೇರೆ ಇದ್ಯಾ? ಪ್ಲೀಸ್ ಸರ್, ನನಗೋಸ್ಕರ. ಮೇಡಮ್ ಮೊದ್ಲು ನೀವು ಸಾರ್ಗೆ ಕೇಕ್ ತಿನ್ಸಿ. ಮದ್ವೆ ದಿನಕ್ಕೆ ಶುಭಾಶಯ ರೀ. ಈಗ ನೀವು ಮೇಡಮ್ಗೆ ತಿನ್ಸಿ ಸರ್. ಮೇಡಮ್ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಸರ್. ಮೇಡಮ್ ನಿಮ್ಗೆ ಚಿಕ್ಕ ಪೀಸ್ ತಿನ್ಸಿದ್ರೆ ನೀವು ಮೇಡಮ್ಗೆ ದೊಡ್ಡ ಕೇಕ್ ತಿನ್ನಿಸ್ತಾ ಇದ್ದೀರಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್. ಇವ್ರು ಏನೋ ಮಾಡಲ್ಲ ಅಂದ್ರು ಎಲ್ಲ ಹೀಗೆ ಮಾಡ್ತಾರೆ ನಾಣಿ ಅವ್ರೆ. ಸೆಲೆಬ್ರೇಷನ್ನೇ ಬೇಡ ಅಂದವರು ಒಂದೇ ಸಲ ಕೇಕೆ ಕಟ್ ಮಾಡ್ಬಿಟ್ರು. ಹಲೋ, ನಾನೇ ನಿನ್ಗೋಸ್ಕರ ಮಾಡ್ಲಿಲ್ಲ, ಅಲ್ಲಿ ಆ ನಾಣಿಗೋಸ್ಕರ ಮಾಡಿದ್ದು. ಯಾರಿಗೋಸ್ಕರ ಮಾಡಿದ್ರು? ನಮ್ಮ ಮದ್ವೆ ದಿನ ಅಲ್ವಾ ಯಜಮಾನ್ರೆ? ಹೌದು ಸರ್, ನಮ್ಮೆಲ್ರಿಗೂ ಕೂಡ ಕೇಕ್ ತಿನ್ಸ್ಬೇಕು. ಕೇಕ್ ಯಾಕೆ, ಊರೆಲ್ಲ ಕರೆದು ಮದ್ವೆ ಊಟ ಹಾಕೋಣ. ಹೇ, ಅವ್ರು ನಿದ್ದೆ ಹಾಳು ಮಾಡಿದ್ದಲ್ದೆ ಇನ್ನು ಸೀನ್ ಲ್ಯಾಗ್ ಮಾಡ್ತೀಯಲ್ಲೋ, ಹೋಗು. ತುಂಬಾ ಥ್ಯಾಂಕ್ಸ್ ಸರ್. ಈ ಇವೆಂಟ್ ಅಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸ್ಟುಪಿಡ್, ನೀನ್ ಪಾರ್ಟಿಸಿಪೇಟ್ ಮಾಡೋದಲ್ಲ, ಅವ್ರ ಹತ್ರ ಮಾಡಿಸ್ದೆ. ನಡಿ. ಹೇ, ಆ ಕೇಕ್ ತಗೊಂಡು ಹೋಗು. ಓಕೆ ಸರ್. ಗುಡ್ ನೈಟ್ ಸರ್. ಹೋಗು. ಅಚ್ಚಿ, ಹೋಗು. ಹೋಗ್ತಿದ್ದೀನಿ ರೀ. ಬನ್ನಿ. ನಡಿಯೋ. ಈ ಕೇಕ್ ಪರಿಸ್ಥಿತಿ ಕೂಡ ನನ್ನ ಪರಿಸ್ಥಿತಿ ಆಗಿದೆ. ತೆಗಿರಿ. ಜೀವನದಲ್ಲಿ ಮೊದಲನೇ ಸಲ ಒಳ್ಳೆ ಕೆಲಸ ಮಾಡಿದೀರಾ. ಇದು ಒಳ್ಳೆ ಕೆಲಸ ಅಲ್ಲ, ಕಳ್ತನ ಅಲ್ಲ, ನಮಗ್ ಕೆಲ್ಸಕ್ ಬರೋ ವಿಷಯ. ನಾಳೆ ಗಂಗಾನ ಕಳ್ಳಿ ಮಾಡಿ ಒಂದ್ ಆಟ ಆಡೋಣ. ಗುಡ್ ಮಾರ್ನಿಂಗ್ ಸರ್. ನೀನಾ? ಏನಾಯ್ತು ಸರ್, ಹಂಗ ಬೆಚ್ಚ ಬಿದ್ರಿ? ಏನೋ ಯೋಚನೆ ಮಾಡ್ತಿದ್ದೆ ನಾಣಿ. ಏನ್ ಯೋಚನೆ ಮಾಡ್ತಿದ್ರಿ ಸರ್? ಆ ಮಂಕಿ ಗಂಗಾ ನನ್ನ ಹತ್ರ ಹೇಗ್ ಅಕ್ಷತೆ ಹಾಕ್ಸ್ಕೋತಾಳೆ ಅಂತ. ಇಷ್ಟೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಮೇಡಮ್ ಕೇಳೋ ಮುಂಚೆನೆ ನೀವೇ ಅಕ್ಷತೆ ಹಾಕೋಂಗಿದೆ. ನೋ ಚಾನ್ಸ್ ನಾಣಿ. ನೀವು ಚಾನ್ಸ್ ಕೊಡದೇ ಇದ್ರು ಮೇಡಮ್ ತಗೋತಾರೆ ಬಿಡಿ. ರಿಸ್ಕ್ ತಗೋಬಾರ್ದು, ತಗೊಂಡ್ರೆ ವಿನ್ ಆಗ್ಬೇಕು ಅನ್ನೋ ತತ್ವ ಅವ್ರದ್ದು. ಹೆಣ್ಣಿಗೆ ಅಷ್ಟು ಹಠ ಇದ್ರೆ
ಗಂಡ್ಸು ನನಗೆಷ್ಟಿರ್ಬೇಕು ನಣಿ? ಅನ್ಕೊಂಡಾಗ ಆಗಿಲ್ಲ ಸರ್. ಹೆಣ್ಮಕ್ಳ ಮುಂದೆ ನಾವು ತುಂಬಾ ವೀಕ್ ಸರ್. ಏನಾದ್ರೂ ಮಾಡಿ ಹೆಣ್ಮಕ್ಳೇ ನೀವೇ ಗೆದ್ರಿ ಅನ್ನೋ ಹಾಗೆ ಮಾಡ್ಬಿಡ್ತಾರೆ. ಅವಳು ಏನ್ ಮಾಡಿದ್ರು ನಾನು ಸೋಲ್ ಒಪ್ಕೊಳ್ಳಲ್ಲ. ಐ ಆಮ್ ಸೂರ್ಯವಂಶದ ಜೈ ಸೂರ್ಯ. ಅದನ್ನು ನೋಡೇ ಬಿಡೋಣ, ನಡೀರಿ. ನೋಡ್ತಿರು. ಚಿಕ್ಕಮ್ಮ ಚಿಕ್ಕಪ್ಪ ಆರತಿ ತಗೊಳ್ಳಿ. ನಾಣಿ ಅವ್ರೆ ಆರತಿ ತಗೊಳ್ಳಿ. ನಾನ್ ತಗೊಳಲ್ಲ. ನಾನ್ ನಿಮಗೆ ಹೇಳದ್ನಾ? ಅಕ್ಷತೆ ಅಲ್ವಲ್ಲ ಸರ್, ಆರತಿ ಅಷ್ಟೇ, ತಗೊಳ್ಳಿ. ನೀನ್ ಹೇಳ್ತಿದ್ಯಾ ಅಂತ ತಗೋತೀನಿ. ನಾನ್ ಹೇಳ್ದೇ ಇದ್ರು ನೀವೇ ತಗೊಂಡ್ರಿ. ಫಸ್ಟ್ ಬಾಲ್ಗೆ ಡಕ್ಔಟ್ ಆಗ್ಬಿಟ್ರಲ್ಲ ಸರ್. ಎಲ್ಲ ನಿನ್ನಿಂದನೇ ನಾಣಿ. ಆದ್ರೂ ಇವಳೇನು IPL ಆಡ್ತಿಲ್ಲ, ಚಿನ್ನಿ ದಂಡು ಆಡ್ತಿದ್ದಾಳೆ. ನಾನ್ ಬುಗ್ರಿ ಆಡಿಸ್ತೀನಿ. ಮಂಗಳಾರತಿ ಆಗಿದ್ಕೆ ತಗೊಂಡಿದ್ದು. ಅಕ್ಷತೆ ನಾನು ಹಾಕಲ್ಲ. ನೀವೇನು ಹಾಕ್ಬೇಕಾಗಿಲ್ಲ, ನನ್ ಗಂಡ ಹಾಕ್ತಾರೆ. ನಿನ್ ಗಂಡನ? ಅವನ್ ಯಾರೋ? ಅವನು ಇವನು ಅನ್ಬೇಡಿ, ಕಣ್ಣು ಹೋಗುತ್ತೆ. ಇವರೇ ನನ್ ಗಂಡ, ಶ್ರೀ 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 ಸೂರ್ಯವಂಶದ ಜಯಸೂರ್ಯ ಅವರು. ಜೈ ಇದ್ರು ಕೂಡ ಅವನ್ ಬೊಂಬೆ ತಂದಿದ್ಯಲ್ಲಮ್ಮ. ಮತ್ತೇನ್ ಮಾಡ್ಲಿ ಅಜ್ಜಿ, ಮದ್ವೆ ದಿನ ಇವತ್ತು ಪೂಜೆ ಮಾಡ್ಸೋಣ ಅಂದ್ರೆ ಅಕ್ಷತೆ ಹಾಕೋದಕ್ಕೂ ಕೂಡ ಅಯ್ಯೋ ರಾಮ ಅಂತಾರೆ. ಅವರು ಪಕ್ಕದಲ್ಲಿ ಇಲ್ದೆ ಮದ್ವೆ ದಿನ ಸೀತಾರಾಮ ಕಲ್ಯಾಣ ಹೇಗ್ ಮಾಡೋದು? ಅದಕ್ಕೆ ಅವನಿದ್ದಾಗ್ಲೇ ಅವನ್ ಗೊಂಬೆ ತಂದು ಅವಮಾನಿಸ್ತಿದ್ಯಾ? ಇದ್ರಲ್ಲಿ ಅವಮಾನ ಏನಿಲ್ಲ ಚಿಕ್ಕಮ್ಮ. ಆ ಕಾಲದಲ್ಲಿ ಶ್ರೀರಾಮ ಕೂಡ ಸೀತಮ್ಮ ಅವನ್ ಪಕ್ಕದಲ್ಲಿ ಇಲ್ಲ ಅಂತ ಅವಳು ಬಂಗಾರದ ವಿಗ್ರಹ ಮಾಡಿಸಿ ಪಕ್ಕದಲ್ಲಿ ಇಟ್ಕೊಂಡು ಅಶ್ವಮೇಧ ಯಾಗ ಮಾಡಿದ್ದು. ನಾನ್ ಕೂಡ ನನ್ ಗಂಡನ್ ಗೊಂಬೆನ ಪಕ್ಕದಲ್ಲಿ ಇಟ್ಕೊಂಡು ನಮ್ಮ ಮದ್ವೆ ದಿನನ ಸ್ವಾಮಿ ಕಲ್ಯಾಣನೂ ಮಾಡ್ತೀನಿ. ಸೂಪರ್ ಮೇಡಮ್, ಅಲ್ಟಿಮೇಟ್ ಥಾಟ್. ಆಗ ರಾಮ ಮಾಡಿದ್ದು, ಈಗ ನೀವು. ಒಳ್ಳೆ ಯೋಚನೆ ನಮ್ಮ. ನೀನ್ ಮೊದ್ಲೇ ಹೇಳಿದ್ರೆ ಜೈ ಬಂಗಾರದ ವಿಗ್ರಹನೇ ಮಾಡಿಸ್ತಿದ್ವಲ್ಲಮ್ಮ. ಇದು ನನ್ಗೆ ಇಷ್ಟವಾದ ಗೊಂಬೆ ಅತ್ತೆ. ಹೌದೌದು, ಆಫೀಸಲ್ಲಿ ಕೂಡ ಸೇಮ್ ಪ್ಲಾನ್ ವರ್ಕ್ ಆಗಿದ್ದು. ಏನು ಆಫೀಸಲ್ಲಿ ಕೂಡ ಜೈ ಗೊಂಬೆ ಇಟ್ಟಿದ್ಯಾ? ಸೇಮ್ ಕಟ್ಔಟ್ ಚಿಕ್ಕಪ್ಪ. ಮತ್ತಿನ್ನೇನು, ಆ ಗೊಂಬೆ ಇಟ್ಕೊಂಡೆ ನೀನ್ ಊರೆಲ್ಲ ಸುತ್ತಾಕ್ಬೋದಲ್ಲ. ಇದೇನು ಉತ್ಸವ ವಿಗ್ರಹ ಅಲ್ಲ ಚಿಕ್ಕಮ್ಮ, ಊರೆಲ್ಲ ಸುತ್ಸೋಕೆ. ನನ್ ಗಂಡನ್ ಪ್ರತಿರೂಪ. ನನ್ ಗಂಡ ಬಂಗಾರ.
ಸುಮ್ನೆ ಹಗ್ ಮಿಸ್ ಮಾಡ್ಕೊಂಡ್ರಿ ಸರ್. ಡಬ್ಬ ಹಗ್ಗು. ನನ್ ಮುದ್ದಿನ ಗೊಂಬೆ. ಮ್ವಾ! ಕಿಸ್ ಕೂಡ ಮಿಸ್ ಆಯ್ತು ಸರ್. ಡಬ್ಬ ಮುತ್ತು. ಏನ್ರಿ, ಇವತ್ತು ನಮ್ಮ ಮದ್ವೆ ದಿನ. ಮೊದ್ಲು ದೊಡ್ಡವ್ರ ಆಶೀರ್ವಾದ ತಗೊಂಡು ಆಮೇಲೆ ನಿಮ್ಮ ಆಶೀರ್ವಾದ ತಗೋತೀನಿ, ಸರಿನಾ? ಮ್ವಾ! ನಮ್ಗೆ ಆಶೀರ್ವಾದ ಮಾಡಿ ಅಜ್ಜಿ. ನೀನು ಬಾರೋ. ಗೊಂಬೆ ಇರ್ಬೇಕಾದ್ರೆ ನಾನು ಯಾಕೆ? ನಿನಗ್ ಅಕ್ಷತೆ ಹಾಕೋಕೆ ನಿನಗಿಷ್ಟ ಇಲ್ದೇ ಇರ್ಬೋದು, ನನ್ನ ಹತ್ರ ಹಾಕ್ಸ್ಕೊಳಕೇನು? ಲಾಜಿಕ್ಕೆ ಸರ್, ಹೋಗಿ. ಮಕ್ಕಳು ಮೊಮ್ಮಕ್ಳು ಜೊತೆ 100 ಕಾಲ ಸುಖವಾಗಿ ಬಾಳಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಮದ್ವೆ ದಿನದ ಶುಭಾಶಯಗಳು. ನೀನು ನಾಶ ಆಗೋಗ್ಬೇಕೆ. ಸರ್ವನಾಶ ಆಗ್ಬೇಕು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ನಿಮ್ ಜೋಡಿ ನಮ್ ಕಣ್ಣಿಗೆ ಹಬ್ಬ. ನೀವಿಬ್ರು ಇರಬೇಕು 100 ಕಾಲ ಸುಖವಾಗಿ. ಈ ದಂಪತಿಗಳು ಆಗ್ಬೇಕು ಎಲ್ಲಾ ಜನರಿಗೂ ಆದರ್ಶ ದಂಪತಿಗಳು. ಹೇಗಿದೆ ಸರ್ ನನ್ನ ಕವಿತೆ? ನಿನ್ ತರನೇ ಕೆಟ್ಟದಾಗಿದೆ. ಏನ್ರಿ, ನಮ್ ಮದ್ವೆ ದಿನಕ್ಕೆ ದೊಡ್ಡೋರೆಲ್ಲ ಹರ್ಸಿದ್ರು. ನಮ್ ಮದ್ವೆ ಆಗಿ ಆಗ್ಲೇ ವರ್ಷ ಕಳೀತು. ನಮ್ ಶೋಭನಾ ಆಗಿದ್ರೆ ಇಷ್ಟೊತ್ತಿಗೆ ಮಗನೋ ಮಗಳೋ ಹುಟ್ಟಿರ್ತಾ ಇದ್ರು. ಆದ್ರೂ ಪರವಾಗಿಲ್ಲ, ಮುಂದಿನ ವರ್ಷಕ್ಕಾದ್ರೂ ಅವಳಿ ಮಕ್ಕಳನ್ನ ಹೆತ್ತು ಕವರ್ ಮಾಡೋಣ. ನಿಮ್ ಹಾಗಿರೋ ಮಗ, ನನ್ ಹಾಗಿರೋ ಮಗಳು ಹುಡ್ತಾರೆ. ನಮ್ ಮಕ್ಳ ಜೊತೆ ಅಜ್ಜಿ, ಅತ್ತೆ, ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ ಆಡ್ಕೋತಾರೆ. ನಾವು ಹ್ಯಾಪಿಯಾಗಿರೋಣ. ಹಾಗಂತ ನನ್ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಹಲೋ, ಏನಿದು ನಾನ್ಸೆನ್ಸ್? ಇವಳು ಹೇಳ್ತಾಳೆ, ನೀವು ಕೇಳ್ತಿದ್ದೀರಿ. ಅಷ್ಟಕ್ಕೂ ಮದ್ವೆನೇ ಆಗಿಲ್ಲ ಅಂತ ನಾನು ಹೇಳ್ತಿದ್ರೆ ಮಕ್ಕಳಂತೆ ಮಕ್ಕಳು. ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅಕ್ಷತೆನ ಹೀಗ ಬೀಳ್ಸೋದು? ಮದ್ವೆ ದಿನ ಎಂತ ಅಪಶಕುನ ಮಾಡ್ಬಿಟ್ಟಿಯಲ್ಲ. ಅಪಚಾರ ಅಪಶಕುನ ಏನಿಲ್ಲ ಅತ್ತೆ. ಅವರಿಗೆ ಏನು ಹೇಳ್ಬೇಡಿ, ಅವ್ರು ನನ್ಗೆ ಉಪಕಾರನೇ ಮಾಡಿದ್ರು. ಹೌದು, ನಾನು ಅವ್ರನ್ನ ಅಕ್ಷತೆ ಹಾಕಿ ಅಂತ ಕೇಳಿದ್ರೆ ಒಂದೇ ಸಲ ತಲೆ ತುಂಬಾ ಹಾಕಿದ್ರು. ಮದ್ವೆ ದಿನ ಅಕ್ಷತೆ ಹಾಕ್ಸ್ಕೊಳ್ಳೋದು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಅವರು ನಂಗೆ ಆ ಭಾಗ್ಯ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೆ, ನನ್ಗೆ ಇಷ್ಟು ಆಶೀರ್ವಾದ ಮಾಡಿದ್ದಕ್ಕೆ. ಇವತ್ತಿಡೀ ನಾನು ಆಸೆ ಪಟ್ಟ ಹಾಗೆ ಇದ್ ಬಿಡಿ, ಇರ್ತೀರಲ್ಲ? ಅವ್ನ್ ಮಾಡಿರೋ ಕೆಟ್ಟ ಕೆಲ್ಸನೂ ಕೂಡ ಒಳ್ಳೇದು ಅಂತ್ಯ. ನಿನ್ಗೆ ಆ ಸೀತಾರಾಮನ ಆಶೀರ್ವಾದ ಇದೆಯಮ್ಮ.